Hallelujah. Hallelujah. Amen. When you turn your Bibles to first chapter, ಒಂದನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು the Bible says the word of the Lord came to Jonah. ಯೆಹೋವನ ವಾಕ್ಯವು ಯೋನನಿಗೆ ಬಂತು. Amen. The word of God said, ದೇವರ ವಾಕ್ಯ ಹೇಳ್ತದೆ, arise, go to Nineveh, the great city, and cry against it, for the wickedness of this people has come before me. ನೀನೆದ್ದು ಈ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳಿಗೆ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಹೇಳು ಎಂದು ಅಪ್ಪಣೆ ಮಾಡಿದನು. Hallelujah. Hallelujah. The Bible says, ಸತ್ಯವೇದ ಹೇಳ್ತದೆ, Jonah rose up and flee to Tarshish. ಯೋನ ಎದ್ದು ತಾರ್ಷಿಷ್ಗೆ ಹೋದನು. Amen. Everyone know this story. ಎಲ್ಲರಿಗೂ ಈ ಕತೆ ಗೊತ್ತು. Amen. Even small kids know about Jonah's story. ಚಿಕ್ಕ ಮಕ್ಕಳಿಗೂ ಕೂಡ ಯೋನನ ಕತೆ ಗೊತ್ತು. ಯಾಕಂದ್ರೆ ನಾವು ಎಲ್ಲರೂ ಮೀನನ್ನ ನಮ್ಮ ಹೊಟ್ಟೆಗೆ ಹಾಕ್ತಿವಿ, ಆದ್ರೆ ಈ ಅಪ್ಪ ಮೀನು ಹೊಟ್ಟೆಗೆ ಈತ ಹೋಗ್ಬಿಟ್ಟ. ಯಾಕೆಂದ್ರೆ ನಾವು ಮೀನನ್ನ ನಮ್ಮ ಹೊಟ್ಟೆಯಲ್ಲಿ ಹಾಕೊಳ್ತೀವಿ, ಆದ್ರೆ ಈ ಮನುಷ್ಯ ಮೀನು ಹೊಟ್ಟೆ ಒಳಗೆ ಹೋಗ್ಬಿಟ್ಟವ್ರೆ. ಹೌದಾ ಇಲ್ವಾ ಹೇಳಿ. ஒன்னு சொல்ற கேளுங்க. ಒಂದನ್ನು ಹೇಳ್ತೇನೆ ಕೇಳಿ. தேவனுடைய விருப்பம் இல்லாம, ದೇವರ ಇಷ್ಟ ಇಲ್ಲದೆ, தேவன் சொன்னதை கேட்காம, ದೇವರು ಹೇಳಿದ್ದನ್ನ ಕೇಳದೆ நீ போனதுனாலதான் நீ உன் லைஃப்ல நீ கஷ்டப்படுற தவிர வேற எந்த காரணமும் இல்லை. ನೀನು ದೇವರ ಚಿತ್ತಕ್ಕೆ ದೇವರ ಮಾತಿಗೆ ವಿಧೇಯನಾಗದೆ ಹೋಗಿ ನೀ ಮಾಡಿದ ಕಾರಣದಿಂದಲೇ ಈ ದಿನ ನೀ ಕಷ್ಟ ಪಡ್ತಾ ಇರೋದು, ಬೇರೆ ಯಾವ ಕಾರಣದಿಂದ ಅಲ್ಲ. உங்களுக்கு புரியுதுங்களா? ನಾನು ಹೇಳದ್ ನಿಮಗೆ ಅರ್ಥವಾಗ್ತಾ ಇದೆಯಾ? பிசாசு 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 பிசாசுன்னு இருக்காதீங்க. நம்மளை விட ஒரு பெரிய பிசாசு எதுவுமே இல்லை உலகம். ಸೈತಾನ್ ಅಂತ ಸೈತಾನ್ನೇ ಹೇಳ್ತಾ ಇರಬೇಡಿ, ನಮಗಿಂತ ದೊಡ್ಡದು ಯಾವ್ದು ಇಲ್ಲ. நாமவா இல்லையா? ಹೌದಾ ಇಲ್ವಾ? எல்லாம் பண்றதெல்லாம் பண்ணிಬಿಟ್ಟು பிசாசு ಮೇಲೆ போட்டு தூக்கಿ போட்டுறது, ಮಾಡೋದೆಲ್ಲ ಮಾಡ್ಬಿಟ್ಟು ಸೈತಾನ್ ಮೇಲೆ ಎತ್ತಾಕ್ಬಿಡೋದು. Today I tell you, ಈ ದಿನ ನಾನು ನಿಮಗೆ ಹೇಳ್ತೇನೆ, let this word go deep in your heart. ಈ ವಾಕ್ಯ ನಿಮ್ಮ ಹೃದಯದ ಆಳಕ್ಕೆ ಹೋಗ್ಲಿ. Disobedience to God's voice, ದೇವರ ಸ್ವರಕ್ಕೆ ಅವಿಧೇಯರಾಗುವಂತದ್ದು. ದೇವನಿಗೆ ಹೇಳ್ತಾನೆ ಇದ್ರೂ ಕೂಡ ಅದನ್ನ ದಾಟಿ ನೀ ಮಾಡದನ್ನ ಮಾಡ್ತಾ ಇದ್ದೆ ಅಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ, ಯಾರಿಗೆ ತಲೆ ಕೊಟ್ಟು ಪ್ರೇಯರ್ ಮಾಡಿಸ್ಕೊಂಡ್ರು, ಎಷ್ಟು ದಿನ ಉಪವಾಸ ಇದ್ರು, ಯಾವ ಮೈಕ್ ಹಿಡ್ಕೊಂಡು ಏನು ಆರಾಧನೆ ಮಾಡಿದ್ರು, ನೀವು ತಿಪ್ಪರ್ಲಾಗ ಹೊಡೆದ್ರು ಕೂಡ ಯು ವಿಲ್ ನೆವರ್ ಎವರ್ ಸಿ ಬ್ಲೆಸ್ಸಿಂಗ್ ಇನ್ ಯೋರ್ ಲೈಫ್. ಆಮೆನ್. Amen. Are you here with me? ನೀವು ನನ್ನೊಂದಿಗಿದ್ದೀರಾ? Is it clear? ನಿಮಗೆ ಸ್ಪಷ್ಟವಾಗಿ ಅರ್ಥವಾಯಿತಾ? Hallelujah. Hallelujah. Amen. If you are hearing my voice today, ಈ ದಿನ ನನ್ನ ಸ್ವರವನ್ನು ನೀವು ಕೇಳ್ತಾ ಇರೋದಾದ್ರೆ, if you are surrendering to your life to God, ನಿಮ್ಮ ಜೀವಿತವನ್ನು ದೇವರಿಗೆ ನೀವು ಸಮರ್ಪಿಸ್ತಾ ಇರುವುದಾದ್ರೆ, your life will turn from sadness to gladness. ನಿಮ್ಮ ಜೀವಿತ ದುಃಖದಿಂದ ಸಂತೋಷವಾಗಿ ಅದು ಮಾರ್ಪಡಲಿಕ್ಕಿದೆ. Amen. From failure to victory. ನಿಮ್ಮ ಒಂದು ಜೀವಿತ ಸೋಲಿನಿಂದ ಜಯಕ್ಕೆ ಮಾರ್ಪಡಲಿಕ್ಕಿದೆ. ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಇದೆಯಾ? உங்களுக்கு ஒரு சான்ஸ் தராரு. ದೇವರು ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. நீ செய்து கொண்டிருக்கிறதை விட்டு தப்பித்து ஓட ஆண்டவர் உனக்கு ஒரு சான்ஸ் கொடுக்கிறார். ನೀನು ಮಾಡ್ತಾ ಇರೋದನ್ನ ಬಿಟ್ಟು ತಪ್ಪಿಸಿಕೊಂಡು ಓಡಕ್ಕೆ ದೇವರು ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. எவ்வளவு பேர் கேட்டுட்டு இருக்கீங்க? ನಾನು ಹೇಳೋದು ಎಷ್ಟು ಜನ ಕೇಳ್ತಾ ಇದ್ದೀರಾ? ನಾನು சொல்றதை கேட்டுட்டு இருக்கீங்க? ನಾನು ಹೇಳ್ತಾ ಇರೋದನ್ನ ಎಷ್ಟು ಜನ ಕೇಳ್ತಾ ಇದ್ದೀರಾ? Hallelujah. Hallelujah. If the word of the Lord comes to you, ದೇವರ ವಾಕ್ಯ ನಿಮ್ಮ ಬಳಿ ಬರ್ತಾ ಇರುವುದಾದ್ರೆ, you need to understand, ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. you cannot neglect that. ನೀವು ಅದನ್ನ ಅಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಆಪ್ಷನೇ ಕೆಡಿಯಾದೆ, ಇದು ಆಯ್ಕೆಯೇ ಅಲ್ಲ. If God is speaking to you in your prayer, ದೇವರು ನಿಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. God is speaking to you through His word, ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ರೆ, I am speaking to someone here. ನಾನು ಇಲ್ಲಿ ಯಾರೋ ಒಬ್ಬರೊಂದಿಗೆ ಮಾತನಾಡ್ತಾ ಇದ್ದೇನೆ. I am speaking to someone here. ನಾನು ಇಲ್ಲಿ ಯಾರೋ ಒಬ್ಬರೊಂದಿಗೆ ಮಾತನಾಡ್ತಾ ಇದ್ದೇನೆ. ಲೈಫ್ ಉಂಗ ಕೈಯಾಲಿಯೇ ನಾಶಪಡಿಕಾದೀங்க. ನಿಮ್ಮ ಜೀವಿತವನ್ನು ನಿಮ್ಮ ಕೈಯಿಂದಲೇ ನಾಶಪಡಿಸಿಕೊಳ್ಳಬೇಡಿ. ಕೈಯಾಲಿಯೇ ಒಡಿಸಿಕಾದೀங்க. ನಿಮ್ಮ ಕೈಯಿಂದಲೇ ಮುರಿದಾಕೊಳ್ಳಬೇಡಿ. ಕರ್ತர் உங்களுடைய வாழ்க்கையின் மேல் கரிசனை உள்ளவராய் இருக்கிறார். ದೇವರು ನಿಮ್ಮ ಜೀವಿತದ ಮೇಲೆ ಕನಿಕರ ಉಳ್ಳವನಾಗಿದ್ದಾನೆ. கர்த்தர் உங்களுடைய வாழ்க்கை குறித்து கனவு காணுகிறவராய் இருக்கிறார். ದೇವರು ನಿಮ್ಮ ಜೀವಿತದ ಕುರಿತಾಗಿ ಕನಸು ಕಾಣುವಾತನಾಗಿದ್ದಾನೆ. நீங்கள் பிறப்பதற்கு முன்னே ஆண்டவர் உங்களுடைய வாழ்க்கை குறித்தாக எல்லாமே எழுதி வைத்திருக்கிறார். ನೀವು ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರು ನಿಮ್ಮ ಜೀವಿತದ ಕುರಿತಾಗಿ ಎಲ್ಲವನ್ನು ಬರೆದಿಟ್ಟಿದ್ದಾರೆ. ಅವರು சொல்லுகிறபடி வாழ்வது ஆசீர்வாதம். ಆತನು ಹೇಳುವಂತೆ ಜೀವಿಸುವುದು ಆಶೀರ್ವಾದ. ಅವರು போட்ட வழியிலே நடப்பது ஆசீர்வாದ. ಆತನು ಹೇಳುವ ಮಾರ್ಗದಲ್ಲಿ ನಡೆಯುವಂತದ್ದು ಆಶೀರ್ವಾದ. ஆண்டவர் எனக்கு ಆಮೆನ್ என்ன சொன்னாலும் நான் இப்படிதான் செய்வேன் என்று போனீங்கன்னா, ದೇವರು ಏನೇ ಹೇಳಿದ್ರು ನಾನು ಮಾಡಿದನ್ನೇ ಮಾಡ್ತೇನೆ ಅಂತ ನೀವು ಹೋಗೋದಾದ್ರೆ, ஊழியக்காரர் என்ன சொல்ல முடியும்? ಸೇವಕರು ಏನು ಮಾಡ್ಲಿಕ್ಕೆ ಸಾಧ್ಯ? ಯಾರು
யாருக்கு ஒண்ணும் தெரியாது. ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರು என்னை தடை பண்ண முடியாது. ಯಾರು ಕೂಡ ನನ್ನನ್ನು ತಡೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. What I desire secretly. ನಾನು ಏನನ್ನ ರಹಸ್ಯವಾಗಿ ಆಸೆ ಪಡ್ತಾ ಇದ್ದೇನೋ, Amen. Whatever I like, I am doing it secretly. ನಾನು ಏನೆಲ್ಲ ಬಯಸ್ತಾ ಇದ್ದೇನೋ ಅದನ್ನು ರಹಸ್ಯವಾಗಿ ನಾನು ಮಾಡ್ತಾನೆ ಇರ್ತೇನೆ. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. பண்ணுகிற இந்த ஒரு கடினமான முடிவுகளினால, ನೀವು ಮಾಡುವಂತ ಈ ಕಠಿಣವಾದ ತೀರ್ಮಾನಗಳಿಂದ, ದೇವ சித்தத்தை தாண்டி போவதினால, ದೇವರ ಚಿತ್ತವನ್ನು ಮೀರಿ ಹೋಗೋದ್ರಿಂದ எல்லா இடத்திலும் அடிபடுவீங்க. ಎಲ್ಲಾ ಸ್ಥಳಗಳಲ್ಲೂ ಏಟ್ ತಿಂತೀರಾ, ಎಲ್ಲಾ ಭಾಗಗಳಲ್ಲೂ ಏಟ್ ತಿಂತೀರಾ. Today I tell you, ಈ ದಿನ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ, suffering on all sides because it is not the will of God that you are walking. ನೀವು ಎಲ್ಲಾ ಭಾಗಗಳು ಸಮಸ್ಯೆಗೆ ಈಡಾಗ್ತಾ ಇರುವ ಕಾರಣವೇ ನೀವು ದೇವರ ಚಿತ್ತಕ್ಕೆ ವಿಧೇಯರಾಗದೆ ಹೋಗ್ತಾ ಇರೋದೇ. தேவ சத்தத்தை கேட்காமல் நீங்கள் துணிந்து முன்னாலே போகிறதுனால தான் ஆமென் பிரச்சனைகள் மேல் பிரச்சனைகள், ஆமென் அலைகள் மேல் அலைகளை சந்தித்து கொண்டிருக்கிறீர்கள். ದೇವರ ಸ್ವರವನ್ನು ಕೇಳಿ ಅದರಂತೆ ನಡೆಯದೆ ಅದನ್ನು ಕೇಳದೆ ಹೋಗ್ತಾ ಇರುವ ಕಾರಣದಿಂದಲೇ ಅಲೆಗಳ ಮೇಲೆ ಅಲೆ, ಏಟುಗಳ ಮೇಲೆ ಏಟುಗಳನ್ನ ತಿಂತಾ ಇದ್ದೀರಾ. This is the time to come back to God. ಇದು ದೇವರ ಕಡೆ ಹಿಂತಿರುಗಿ ಬರುವಂತ ಸಮಯ. This is the time for you to come back to his first love. ಇದು ಆತನ ಮೊದಲ ಪ್ರೀತಿಗೆ ಹಿಂತಿರುಗುವಂತ ಸಮಯ. வார்த்தையை விட பெரியது என் வாழ்க்கையில ஒன்றுமே இல்லை என்று அர்ப்பணித்த அந்த ஒரு நாளுக்கு திரும்பி வருகிற நேரம் இது. ಕರ್ತನೇ, ನಿನ್ನ ವಾಕ್ಯಕ್ಕಿಂತ ಮೇಲಾದುದು ನನ್ನ ಜೀವಿತದಲ್ಲಿ ಏನು ಇಲ್ಲ ಅಂತ ಸಮರ್ಪಿಸಿದರಲ್ಲ, ಆ ಸಮಯಕ್ಕೆ ತಿರುಗಿ ಬರುವಂತ ಸಮಯ ಇದು. The Bible says every knee shall bow. ಸತ್ಯವೇದ ಹೇಳ್ತದೆ ಎಲ್ಲ ಮೊಣಕಾಲ್ಗಳು ಬಗ್ಗಲ್ಪಡಬೇಕು. ಅರ್ಥ உன்னுடைய முழங்கால் முட்டி போடுன்னு அங்க பவுல் சொல்லல. ಅದರ ಅರ್ಥ ನೀವು ನಿಮ್ಮ ಮೊಣಕಾಲ್ಗಳನ್ನು ಬಗ್ಗಿಸ್ರಿ ಅಂತ ಪೌಲ್ ಹೇಳಲಿಲ್ಲ. உன்னுடைய ஆலோசனைகள், உன்னுடைய பிளான்ங்க, உன்னுடைய சொந்த முயற்சிங்க எல்லாமே அவர் முன்பதாக பணிந்து கொள்ள வேண்டும். ನಿನ್ನ ಆಲೋಚನೆ, ನಿನ್ನ ಉದ್ದೇಶಗಳು, ನೀನು ಮಾಡುವ ತೀರ್ಮಾನ ಎಲ್ಲವೂ ಕೂಡ ಆತನ ಮುಂದೆ ಅದು ಮೊಣಕಾಲು ಹಾಕಬೇಕು, ವಿಧೇಯವಾಗಬೇಕು. I tell you something. ನಾನು ಒಂದನ್ನು ನಿಮಗೆ ಹೇಳ್ತೇನೆ, ನೀವು ವಿದ್ಯಾವಂತರಾಗಿರಬಹುದು, but I tell you, ನಾನು ನಿಮಗೆ ಹೇಳ್ತೇನೆ, amen, the wisdom of man is foolishness unto God. ಮನುಷ್ಯನ ಜ್ಞಾನವು ದೇವರ ಮುಂದೆ ಅದು ಹುಚ್ಚುತನವಾಗಿದೆ. பேருக்கு நான் சொல்லுகிறது புரியுது? ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ ನಾನು ಹೇಳೋದು? முட்டாள்களாய் நீங்க மாறக்கூடாது என்றால் உங்க வாழ்க்கையை தேவனுடைய சத்தத்துக்கு கீழ்ப்படியுங்க. ನೀವು ದೇವರ ಮುಂದೆ ವಿದ್ಯಾವಂತರಾದ ಮುಟ್ಟಾಳುಗಳಾಗಿ ಮೂರ್ಖರಾಗಿ ಇರಬಾರ್ದಂದ್ರೆ ದೇವರ ಸ್ವರಕ್ಕೆ ನಿಮ್ಮನ್ನೇ ನೀವು ಸಮರ್ಪಿಸ್ರಿ. ஹalleluya, ஹalleluya. என்ன செய்தாலும் ஆமென், வேதம் சொல்லுகிறது, ದೇವರ ವಾಕ್ಯ ಹೇಳ್ತದೆ, ಆಮೆನ್. யோபு இப்படியாக கர்த்தரை பார்த்து சொல்லுகிறார், ಯೋಬನು ದೇವರನ್ನು ನೋಡಿ ಈ ರೀತಿಯಾಗಿ ಹೇಳ್ತಾನೆ, கொன்றே போட்டாலும் அவர் எனக்கு நல்லவராய் இருக்கிறார். ಆತ ನನ್ನನ್ನು ಕೊಂದೇ ಹಾಕಿದ್ರು ಆತ ನನಗೆ ಒಳ್ಳೆಯವನೇ. அவர் நல்லவர், அவருடைய கிருபை தலைமாறுக்கும் உள்ளது. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು. தேவன் உனக்கு தீங்கை செய்யாத ஒரு நல்ல உள்ளமுடையவர். ನಿನ್ನ ದೇವರು ನಿನಗೆ ಕೇಡನ್ನು ಮಾಡದೆ ಒಳ್ಳೆ ಹೃದಯ ಉಳ್ಳವನು. ஆமென். உலகத்தின் தகப்பன் கேட்கிறதை கொடுக்கும்போது பரலோகத்தின் தகப்பன் தன் உயிரையே கொடுக்கிற வல்லமை உடையவர். ಲೋಕದ ತಂದೆಗಳು ಕೇಳುವುದನ್ನು ಕೊಡುವಾಗ ಪರಲೋಕದ ತಂದೆ ನಿನಗಾಗಿ ಜೀವವನ್ನೇ ಕೊಡುವಾತನು. உலகத்திலே நீ நம்பக்கூடிய ஒரே ஒரு ஜீவன் அவர் மாத்திரம்தான். ಈ ಲೋಕದಲ್ಲಿ ನೀ ನಂಬಲಿಕ್ಕೆ ಯೋಗ್ಯವಾದ ಒಂದೇ ಒಂದು ಜೀವ ಆತನು ಮಾತ್ರವೇ.